ಸರಿ ನೀವು ಹೊರಡಿ, ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಬಿಡ್ತೀನಿ. ಇಲ್ಲ ಇಲ್ಲ, ನಿಮ್ಮ ಒಬ್ಬರನ್ನೇ ಬಿಟ್ಟೋಕೆ ಯಾಕೆ ಮನ್ಸು ಬತ್ತಿಲ್ಲ. ನಾನು ನಿಮ್ಮ ಜೊತೆ ಕೆಲಸ ಮುಗಿಸ್ತೀನಿ. ಇನ್ನು ಸ್ವಲ್ಪನೇ ಇದೆಯಲ್ಲ, ನಾನು ಮುಗಿಸ್ಬಿಟ್ಟು ಬರ್ತೀನಿ, ನೀವು ಹೊರಡಿ. ಸ್ವಲ್ಪನ ಜಾಸ್ತಿನ ಒಟ್ಟಿಗೆ ಮುಗಿಸಮ್ಮ. ಈ ತ್ವಾಟದ ಮನೆಯಾಗೆ ಆವು ಚೇಳೆಲ್ಲ ಓಡಾಡುತ್ತೆ ಅಂತ ಕೇಳಿವ್ನಿ. ಹುಷಾರು ಹುಷಾರು. ಎಲ್ಲಿ ಆವು? ಅಯ್ಯೋ ಆವ ಎಲ್ಲಕ್ಕ ಅಲ್ಲಿ ಕಾಣಿಸ್ತಿಲ್ಲ ಪ್ರತಿ ನಿದ್ದೆ ಕಣ್ಣ ನೋಡ್ಬೇಡ, ಎಂದು ನೋಡು. ಅದ ಆವು ನಿಮ್ ಕಣ್ಣಿಗೆ ಅದು ಯಾವ ತರ ಕಾಣ್ತೈತೆ. ಇದಾವಲ್ಲ ಕಣಕ್ಕ, ಹಗ್ಗ ಕಣಕ್ಕ ಇದು. ರಾತ್ರಿ ಹೊತ್ನಾಗೆ ಇದ್ರ ಹೆಸರು ಹೇಳ್ಬಾರ್ದು, ನಿಮ್ಮನ್ನೇ ಬಂದು ಕಚ್ಬಿಡ್ತೈತೆ. ಏನಕ್ಕ ನೀವು ಎಷ್ಟು ಸಣ್ಣಂಗೆ ನಿದ್ದೆ ಮಾಡ್ತಿದ್ದೆ, ಎಲ್ಲ ಹಾಳು ಮಾಡಿಬಿಟ್ರಿ. ಆ ಜಾನ್ಕಿ ಸಾಧವನ್ ಪಕ್ಕ ಹೋಗಿ ಮಲ್ಕೊಳ್ಳೋಣ ಅಂದರೆ ಅವರಿಬ್ರು ಪಕ್ಕ ಬೇಡ, ನಾವೇ ಸಪ್ರೇಟಾಗಿ ಮಲ್ಕೊಳ್ಳೋಣ ಬಾ ಅಂತ ಇಲ್ಲಿ ಕರ್ಕೊಂಬಂದ್ರಿ. ಛೇ, ನಿಮ್ಮಿದ್ದೆ ಹಾಳಾಗಿರ್ಬೇಕಲ್ವಾ ಪಾಪ. ಹೋಗಿ ಅವ್ರ ಜೊತೆ ಬಿದ್ಕೊಳೆ. ಬೇಡ, ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗ್ಲಿ ಹೇಳಿ, ಇಲ್ಲೇ ಮಲಿಕತ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ, ಮಲ್ಕೋ ಈಗ ಸುಮ್ಮನೆ. ಸರಿ, ನೀವು ಮಲಿಕೊಳ್ಳಿ. ಛೇ, ಇಂಥ ಗುಹೆಲ್ ಬಂದು ತಗ್ಲಾಕೊಂಡ್ನಲ್ಲ, ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಮ, ನಾಳೆ ಏನಾದರೂ ಮಾಡಿ ಇಲ್ಲಿಂದ ಹೋಗಲೇಬೇಕು. ಒಳ್ಳೆ ಹುತ್ತದಲ್ಲಿ ಕೈ ಹಾಕ್ದಂಗೆ ಆಗೋಗಿದೆ ನನ್ನ ಪರಿಸ್ಥಿತಿ. ನಾಳೆನೇ ಇಲ್ಲಿಂದ ಎಸ್ಕೇಪ್ ಆಗಬೇಕು. ले मंजा गणेशंगे घर के साने मुख्य होगी संदाकिरो एळे घर के कित्ಕೊಂಬ ಹೋಗು. ಸರಿ ಸಾಹೇಬ್ರೆ. ಅವ
ಇವತ್ತು ನಾವು ಅಂದ್ಕೊಂಡಂಗೆ ಎಲ್ಲರೂ ಜೊತೆಗಿದ್ದು ಹಬ್ಬ ಮಾಡಂಗಾಯ್ತಕ್ಕಲ್ಲ. ಹ್ಞೂ ಅಪ್ಪಯ್ಯ. ಆದರೆ ನನ್ನಿಂದ ನೀವೆಲ್ಲರೂ ಇಲ್ಲಿಗೆ ಬಂದು ಕಷ್ಟಪಡಂಗಾಯ್ತಲ್ಲ ಅಂತ. ನೋಡು, ಪದೇ ಪದೇ ಅದನ್ನೇ ಗೆಪ್ತಿ ಮಾಡಬೇಡ ನೀನು. ಬಂದಾಯ್ತು, ರಾತ್ರಿ ಕಳೆದಾಯ್ತು, ಇನ್ಮ್ಯಾಕೆ ನಾವೆಲ್ಲ ಜೊತೆಗಿದ್ದೀವಿ ಅನ್ನೋದು ಮಾತ್ರ ಮುಖ್ಯ ಅಟಯ್ಯ, ಎಲ್ಲಿದ್ದೀವಿ ಅನ್ನೋದಲ್ಲ. ಎಲ್ಲಿದ್ದೀವಿ ಅನ್ನೋದೇ ನನಗೆ ಮುಖ್ಯ. ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಈ ಕೋಣನ್ನ ಮನೆ ಬಿಟ್ಟು ಕಳಿಸಿದ್ದು ನಾನು ಈ ಕೊಂಪೆಯಲ್ಲಿ ಬಂದು ಬಿದ್ದಿರೋದಕ್ಕ? ನೋ ಚಾನ್ಸ್. ನಾನಿಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಖಂಡಿತ ಮಾವ, ಏನಮ್ಮ ಮಾಡ್ತಿದ್ಯಾ? ಬಾವ ತೋರಣ ಕಟ್ತಿದ್ರಲ್ಲ, ನಾನು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸುಮ್ಮನೆ ನೋಡ್ತಿದ್ಯಾ? ಒಂದು ಕೆಲಸ ಮಾಡು, ಅಶೋಕ ನೀರು ತರಕ್ಕೆ ಹೋಗಿದ್ದಾನೆ, ಅವನಿಗೆ ಸ್ವಲ್ಪ ಸಹಾಯ ಮಾಡು. ಹೋಗು ಮಾವ. ಹೋಗಮ್ಮ, ಹೋಗು. ಆಮೇಲೆ ಓ ನಂದಿ, ಬಾ ಬಾ ಬಾ, ಸರಿಯಾದ ಟೈಮಿಗೆ ಬಂದೆ. ಒಂದು ಬಿಂದಿಗೆ ನೀ ತಗೋ. ಏನು ನೋಡ್ತಿದ್ಯಾ ನಂದಿ? ತಗೋ. ರೀ, ಮಾನ ಮರ್ಯಾದೆಗೆ ಬಡ್ಡಿಯಾಗಿ ಬುದ್ಧಿನೂ ಅಡ ಇಟ್ಟಿದ್ರೋ ಹೇಗೆ? ಏನು ಹೇಳ್ತಿದ್ಯಾ ನೀನು? ಬುದ್ಧಿದ್ರಲ್ವ, ಛೆ, ಪೆದ್ದ ಗಂಡನ್ನು ಕಟ್ಕೊಂಡು. ಈಗ ಏನಾಯ್ತು ಅಂತ? ಅಲ್ಲ ರೀ, ಊರು ತುಂಬ ದೊಡ್ಡ ಮನೆ ಗಂಡು ಅಂತ ಹೇಳ್ಕೊಂಡು ತಿರ್ಗಾಡ್ತಿರಲ್ಲ, ಇಲ್ಲಿ ಈ ಥರ ಕೂಲಿ ಕೆಲಸ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಅಯ್ಯೋ ಅಯ್ಯೋ ನಂದಿ, ನಾನೇನು ಊರವ್ರ ಮನೆಗೆ ಕೂಲಿ ಮಾಡ್ತಿದ್ದೀನಾ? ನಮ್ಮ ಮನೆಗೆ ತಾನೇ, ಅಣ್ಣ ಅತ್ತಿಗೆ ಇರೋ ಮನೇನು ದೊಡ್ಡ ಮನೆ ತಾನೇ. ನಿಮ್ಮ ಹತ್ರ ಮಾತಾಡ್ತಿದ್ರೆ ನನ್ನ BP ಜಾಸ್ತಿ ಆಗುತ್ತೆ ಅಷ್ಟೇ. ಅಮರೆಲ್ಲಿ? ಅವನ ಕತೆ ಯಾಕೆ ಕೇಳ್ತೀಯ ನಂದಿ? ಡೈಲಿ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಿ ಈಗ ಗದ್ದೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಾಚಿಕೆ ಪಡ್ಕೊಂಡು ಒದ್ದಾಡ್ತವನೆ. ರೀ, ಅದು ಹೇಗ್ರಿ ಈ ನರ್ಕದಲ್ಲೂ ಇಷ್ಟು ಚೆನ್ನಾಗಿ ನಗೋಕ್ಕಾಗುತ್ತೆ ನಿಮಗೆ? ನರ್ಕನ ಯಾರಂದ್ರು? ಇಲ್ಲಿ ಅಟ್ಲೀಸ್ಟ್ ಅತ್ತಿಗೆ ಮಾಡೋ ರುಚಿಯಾದ ಊಟ ಆದರೂ ಸಿಗುತ್ತೆ. ನಿಮ್ಮ ಅತ್ತಿಗೆಯಿಂದಾನೆ ಈಗ ಎಲ್ರು ಬಂದು ಇಲಿ ಬಿಲದಲ್ಲಿ ಬಂದು ಬಿದ್ದಿರೋ ಹಾಗಾಗಿರೋದು. ಅತ್ತಿಗೆ ಅಂತೆ ಅತ್ತಿಗೆ. ನಂದಿ, ಒಂದು ಮಾತು ಹೇಳ. ಏನು? ಮನ್ಸು ಚೆನ್ನಾಗಿದ್ರೆ ಬಿಲಾಸ ಬಂಗ್ಲೆ ಕಾಣುತ್ತೆ, ಇಲ್ಲ ಅಂದರೆ ಸ್ವರ್ಗನೂ ನರ್ಕ ಆಗತ್ತೆ. ಎತ್ಕೋಬ. ಮಂಜ, ಬಾಳೆಕಂದೆಲ್ಲ ತೋಟದಾಗೈತೆ. ನಾವು ಪೆದ್ದ ಹೋಗು ಎತ್ಕಬ. ಹಾಂ,
ಅಮ್ಮ ಅಮ್ಮ ಅದಕ್ಕೆ ಏನಾಯ್ತು ಅದಕ್ಕೆ? ಇಲ್ಲ ಬಾಬಾ, ಏನೂ ಇಲ್ಲ. ಇಲ್ಲ ಅದಕ್ಕೆ ಏನೋ ಆಗೈತೆ. ಅಲ್ಲಿ ನೋಡಿ ನಿಮ್ಮ ಕಣ್ಣಾಗ ನೀರು ತುಂಬ್ಕೊಂಡೈತೆ. ಏನಾಯ್ತು ಅಂತ ಹೇಳಿ ಅದಕ್ಕೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಬಾಬಾ. ಅಶೋಕ ಏನಾರ ಅನ್ನ ಅದಕ್ಕೆ? ಅಯ್ಯೋ ಇಲ್ಲ ಬಾಬಾ, ನನಗೆ ನನ್ನ ಮೇಲೆ ಕೋಪ ಅಷ್ಟೆ. ನಿಮ್ಮೇಲ? ಯಾಕದ್ಗೆ? ಏನು ಅಂತ ಹೇಳಿ ಬಾಬಾ, ಯಾವ ಮನೇಲಿ ನಮ್ಮ ಹಿರಿಯರು ಇಷ್ಟು ವರ್ಷ ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡು ಬಂದ್ರೋ, ಯಾವ ಮನೇಲಿ ನೀವು ನಿಮ್ಮ ತಮ್ಮ ಚಿಕ್ಕ ವಯಸ್ಸಿಂದ ಆಡಿ ಬೆಳೀತಾ ಬಂದ್ರೋ, ಇವತ್ತು ಅದೇ ಮನೆಗೆ ಅದು ಹಬ್ಬದ ದಿನ ಬೀಗ ಹಾಕ್ಬೇಕಾಗಿದೆಯಲ್ಲ ಅಂತ ನೆನೆಸ್ಕೊಂಡ್ರೇನೆ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಬಾಬಾ. ನಾನು ಸಹ ಮಾವಂಗೆ ಹೇಳ್ದೆ ಬಾವ, ದೊಡ್ಡ ಮನೆಗೆ ಹೋಗಿ ದೀಪನಾದರೂ ಹಚ್ಚಿ ಬರೋಣ ಅಂತ. ಆದರೆ ಮಾವ, ನೀವು ಮತ್ತೆ ಜಾನಕಿ ಅವರು ಮನೆಗೆ ಬರೋವರೆಗೂ ಯಾರು ಆ ಮನೆ ಒಳಗೆ ಕಾಲಿಡೋ ಹಾಗಿಲ್ಲ ಅಂತ ಕಟ್ಟಿ ತುಂಡು ಮಾಡ್ದಾಗ ಹೇಳ್ಬಿಟ್ರು. ನೀವೇ ಹೇಳಿ ಬಾವ, ಆ ಮನೇಲಿ ನಿಮ್ಮ ತಾಯಿ ಬಾಳಿ ಬದುಕ್ತವ್ರು. ಈಗ ಹಬ್ಬದ ದಿನ ಈ ರೀತಿ ಯಾರು ಇಲ್ದಿರೋ ಹಾಗಿರೋದು ಎಷ್ಟು ಸರಿ? ಇದೆಲ್ಲ ಆಗಿದ್ದು ನನ್ನಿಂದಾನೆ ನೀವು ಈ ಮನೆಗೆ ಬಂದಿರೋ ಹಾಗಾಯ್ತು. ಅದಕ್ಕೆ ನೀವೇನೋ ಹೇಳಲಿಲ್ಲ, ನಾನಾಗೆ ಬಂದ್ಬಿಟ್ಟಿದ್ದು. ಇಲ್ಲ ಬಾವ, ತಪ್ಪು ನಂದೆ. ನನ್ನಿಂದಾಗೆ ದೊಡ್ಡ ಮನೆಗೆ ಹಬ್ಬದ ದಿನ ಬೀಗ ಹಾಕೋ ಹಾಗಾಯ್ತು. ಅದಕ್ಕೆ ಹಬ್ಬದ ದಿವಸ ಅಳಬೇಡಿ, ನಿಮ್ದೇನು ತೆಪ್ಪಿಲ್ಲ. ಇಲ್ಲ ಬಾವ, ನೀವು ನನ್ನನ್ನು ಇನ್ನೂ ಕ್ಷಮಿಸಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಅಯ್ಯೋ, ನೀವೇನು ತೆಪ್ಪೆ ಮಾಡಿಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ನಡೀರಿ, ಎಲ್ಲರೂ ದೊಡ್ಡ ಮನೆಗೆ ಹೋಗೋಣ. ಇವತ್ತು ದೊಡ್ಡ ಮನೇಲಿ ಪೂಜೆ ನಡಿಬೇಕು. ಅತ್ತಿಗೆ? ಹೌದು ಬಾವ, ನೋಡಿ, ನೀವು ದೊಡ್ಡ ಮನೆಗೆ ಬಂದ್ರೇನೆ ನೀವು ನನ್ನನ್ನು ಕ್ಷಮಿಸಿದ ಹಾಗೆ. ನೀವಿರೋ ಕೋಣೆಯಿಂದ ಹಿಡ್ದು ಅಲ್ಲಿ ಏನೇನಾಯ್ತೋ ಅದೆಲ್ಲ ನಿಮ್ದೆಯ, ಅದಕ್ಕೆ ಯಾರು ಅಡ್ಡಿ ಬರೋಕ್ಕಿಲ್ಲ. ಈ ರಾಮ ಒಂದು ಕಿತ ಮಾತು ಕೊಟ್ರೆ ಮುಗೀತು. ಅದು ನಿಮಗೂ ಗೊತ್ತಲ್ವಾ? ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ಆದರೆ ಅದಕ್ಕೆ ನಾನು ಬರೋಕ್ಕಾಗಿಲ್ಲ. ನಾನು ಮಾತು ಕೊಟ್ಬಿಟ್ಟಿವ್ನಿ. ಬಾಬಾ, ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತೇನು ಮಾತು ಕೊಟ್ಟಿಲ್ವಲ್ಲ? ಆ ರೀತಿ ಮಾತು ತಗೊಳ್ಳೋಷ್ಟು ಕ್ರೂರಿನೂ ನಾನಲ್ಲ ಬಾವ. ಒಂದು ವೇಳೆ ನಿಮಗೆ ಹಾಗೆ ಅನಿಸಿದೆ ಅಂದರೆ ಈಗ ನಾನೇ ಹೇಳ್ತಿದ್ದೀನಲ್ಲ, ಬನ್ನಿ ದೊಡ್ಡ ಮನೆಗೆ ಹೋಗೋಣ. ಬೇಕಿದ್ರೆ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಬಾವಾ. ಅಯ್ಯೋ ಅದಕ್ಕೆ ಅದೆಲ್ಲ ಏನು ಬೇಡ, ನಾನು ಅಲ್ಲಿಗೆ ಬರೋದು ಸರಿ ಇರೋಕ್ಕಿಲ್ಲ ಅದಕ್ಕೆ. ಸರಿ ಬಿಡಿ, ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದೆ ಅಂತ ಅನ್ನೋದಾದರೆ ನೀವು ಜಾನಕಿಯವರು ದೊಡ್ಡ ಮನೆಗೆ ಹೋಗಿ ದೀಪ ಹಚ್ಚಿ ಬನ್ನಿ. ಅಲ್ಲಿವರೆಗೂ ನಾವೆಲ್ಲರೂ ಇಲ್ಲೇ ಇರ್ತೀವಿ. ಅದಕ್ಕೆ ಹಂಗಲ್ಲ, ಕೊಟ್ಟಿರೋ ಮಾತು ಮೀರ್ದಂಗೆ ಆಯ್ತೈತೆ. ಹಾಗೆಲ್ಲ ಏನೂ ಆಗಲ್ಲ ಬಾವಾ, ಮಾತು ತಗೊಂಡಿರೋ ನಾನೇ ಹೇಳ್ತಿದ್ದೀನಲ್ಲ. ಬನ್ನಿ ನನ್ನ ಜೊತೆ. ಅದಕ್ಕೆ ಇವಾಗ್ಲಾ? ಹೌದು ಬಾವಾ, ಒಳ್ಳೆ ವಿಷಯಕ್ಕೆ ಯಾವತ್ತೂ ತಡ ಮಾಡಬಾರ್ದು. ಈ ವಿಷಯನ ಈಗಲೇ ಎಲ್ಲರ ಮುಂದೆ ಕ್ಲಿಯರ್ ಮಾಡಿಬಿಡ್ತೀನಿ. ಬನ್ನಿ ನನ್ನ ಜೊತೆ. ಅದಕ್ಕೆ ಆದರೂ ಬಾಬಾ ಪ್ಲೀಸ್, ನಿಮಗೆ ನನ್ನ ಮೇಲೆ ಕಿಂಚಿತ್ತಾದರೂ ಗೌರವ ಅಂತಿದೆ ಅನ್ನೋದಾದರೆ ನೀವೇನು ಮಾತಾಡದೆ ಬನ್ನಿ. ಸಾಧಕ, ಆ ಗರ್ಕೇನು ಹಾರ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ದ? ಹಾಂ ಸಾಹೇಬ್ರೆ. ಬಂದಿತ್ತಾ? ಬಾಮ್ಮ ನೋಡು, ನಮ್ಮನೆ ಹಿರಿ ಸೊಸೆ ಹಬ್ಬಕ್ಕೆ ಹೆಂಗೆ ತಯಾರಿ ಮಾಡ್ಕೋತಾ ಇದ್ದಾಳೆ ಅಂತ. ಜಾನಕಿ ಅವರೇ, ಈಗ ದೊಡ್ಡ ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಕೈಯಲ್ಲಿದೆ.
ಅಂದರೆ ಪ್ರತಿ ವರ್ಷವೂ ಹಬ್ಬದ ಆಚರಣೆ ದೊಡ್ಡ ಮನೆಯಲ್ಲೇ ನಡೀತಿತ್ತು. ಆದ್ರೀಗ ಇಲ್ಲಿರೋದ್ರಿಂದ ದೊಡ್ಡ ಮನೆಗೆ ಬೀಗ ಬಿದ್ದಿದೆ. ಏನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನಂದಿತಾ, ಏನಮ್ಮ ಹೇಳ್ತಾ ಇದೀಯ ನೀನು? ಅದು ಮಾವ, ಹಬ್ಬದ ದಿನ ದೊಡ್ಡ ಮನೇಲಿ ಯಾರೂ ಇಲ್ಲ, ಬೀಗ ಬಿದ್ದಿದೆ. ಮನೆತನ ಅಂತ ಉಳಿಯೋದು ಮನೆಯವರಿಂದಲೇ ಅಲ್ವಾ? ಎಲ್ಲ ಗೊತ್ತಿದ್ದು ನಾವೆಲ್ಲ ಇಲ್ಲಿಗೆ ಬಂದಿರೋದು ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಜಾನಕಿ ಅವರೇ, ನೀವು ರಾಮು ಬಾವ ದೊಡ್ಡ ಮನೆಗೆ ಬರೋವರೆಗೂ ಆ ಮನೆಗೆ ಕಳೆ ಇರೋದಿಲ್ಲ. ದಯವಿಟ್ಟು ಬನ್ನಿ, ಇವತ್ತು ಪೂಜೆನ ದೊಡ್ಡ ಮನೆಯಲ್ಲೇ ಮಾಡೋಣ. ಇಲ್ಲ ಇಲ್ಲ, ಅದು ಬಾವ ಒಪ್ಕೊಂಡಿದ್ದಾರೆ. ಈಗ ಉಳಿದಿರೋದು ನಿಮ್ಮ ಅಭಿಪ್ರಾಯ ಮಾತ್ರ. ನೀವು ಹ್ಞೂ ಅಂದರೆ ಬಾವನ ದೊಡ್ಡ ಮನೆಗೆ ಬರ್ತಾರೆ. ಹ್ಞೂ ಅದಮ್ಮ, ನಿಮ್ಮಿಬ್ಬರು ಮೊದಲನೇ ವರ್ಷದ ಹಬ್ಬ ದೊಡ್ಡ ಮನೇಲೆ ಮಾಡೋಣ, ಬೇಡ ಅನ್ಬೇಡಮ್ಮ. ಹ್ಞೂ ಕಣಮ್ಮ, ಇವತ್ತು ತುಂಬಾ ಒಳ್ಳೆ ದಿನ. ರಾಮ ಸೀತೆ ವನವಾಸ ಇವತ್ತಿಗೆ ಮುಗ್ದೋಗ್ಲಿ. ನೀನು ಹೂ ಅನ್ನು. ನೀನು ಬೇಕಿದ್ರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ಬೇಡ ಬೇಡ, ರಾಮವ್ರು ಒಪ್ಕೊಂಡಿದ್ದಾರೆ ಅಂದರೆ ನನಗೇನು ಅಭ್ಯಂತರ ಇಲ್ಲ. ಹಾಗಾದರೆ ದೊಡ್ಡ ಮನೆಗೆ ಬರೋದಕ್ಕೆ ನಿಮಗೆ ಒಪ್ಪಿಗೆ ಅಲ್ವಾ? ಹ್ಞೂ ಅಂದ್ರು ನೋಡಿ ಮಾವ, ಜಾನಕಿ ಅವರು ದೊಡ್ಡ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ರು. ವಾ ವಾ ವಾ, ನಾನು ಅಂದ್ಕೊಂಡೇ ಇರ್ಲಿಲ್ವಲ್ಲಮ್ಮ. ನಾವಿಷ್ಟು ದಿನ ಕಾಡಿ ಬೇಡಿ ಕರೆದ್ರು ಬರಲ್ಲ ಅಂತಿದ್ದವ್ರನ್ನ ಎಷ್ಟು ಬೇಗ ಒಪ್ಪಿಸ್ಬಿಟ್ಟಿಲ್ಲ ನೀನು. ಮೆಚ್ಚಬೇಕು ಮೆಚ್ಚಬೇಕು ನಿನ್ನ. ಅಶೋಕ, ಅಮರ್, ಎಲ್ಲ ದೊಡ್ಡ ಮನೆಗೆ ಶಿಫ್ಟ್ ಆಗ್ಬಿಡ್ಲಿ. ನಾವು ಮುಂದೆ ಹೋಗೋಣ, ಸಾಮಾನೆಲ್ಲ ಆಮೇಲೆ ಬರ್ಲಿ. ಬನ್ನಿ ಬನ್ನಿ ಸಾರ್ಥಕ, ಬನ್ನಿ ಹೋಗೋಣ ದೊಡ್ಡ ಮನೆಗೆ. ಏನಮ್ಮ ಬಿರ್ಬಿರ್ನೆ ಬರಲ್ಲ ನೀನು. ನಡ್ರಿ ನಡ್ರಿ ನಡ್ರಿ. ಅಕ್ಕ, ಕೊನೆಗೂ ನೀವು ಸೋತೋದ್ರಿ ಅಂತ ಒಪ್ಕೊಂಡ್ಬಿಟ್ರಾ? ಸಾಕು, ಬಾಯಿ ಮುಚ್ಚೆ. ಬನ್ನಿ ನಮ್ಮ ಮನೆಗೆ ಹೋಗೋಣ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ಇಲ್ಲ. ನಮ್ಮ ಗಂಡಪನು ಕರ್ಕೊಂಡು ಹೋಗೋಣವಾ? ಹ್ಞೂ, ವಾಕ್ಯ. ಕೊನೆಗೂ ನಿಮ್ಮನ್ನ ನಾನೇ ದೊಡ್ಡ ಮನೆಗೆ ಕರೆಯೋ ಹಾಗೆ ಮಾಡಿಬಿಟ್ರಿ ಅಲ್ಲ. ಬನ್ನಿ ಬನ್ನಿ, ದೊಡ್ಡ ಮನೆಗೆ ಬಂದ ಮೇಲೆ ನಿಮ್ಮಿಬ್ಬರಿಗೆ ನಿಜವಾದ ಹಬ್ಬ ಶುರುವಾಗುತ್ತೆ.